ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಾವು ಅಧಿಕಾರಿಗಳ ಸಂಘದ ಹಾಗೂ ನೌಕರರ ಸಂಘದ ಒಂದು ಯೂನಿಯನ್ ಇಂದ ಬಂದಿದ್ದೇವೆ. ಎಲ್ಲ ಆಲ್ ಓವರ್ ಕರ್ನಾಟಕ, ಅಖಿಲ ಕರ್ನಾಟಕ ಎಲ್ಲ 30 ಜಿಲ್ಲೆಗಳಿಂದ ಬಂದಿದ್ದಾರೆ. ನಮ್ಮ ವಿವಿಧ ಬೇಡಿಕೆಗಳನ್ನ ಈಗಾಗಲೇ 1.5 ತಿಂಗಳಿಂದ ನಾವು ನಮ್ಮ ಆಡಳಿತ ಮಂಡಳಿಗೆ, ನಮ್ಮ ಚೇರ್ಮನ್ ಅವರಿಗೆ ನಾವು ಸಲ್ಲಿಸಿದ್ದೇವೆ. ಆದಾಗ್ಯೂ ಕೂಡ ಅವರಿಂದ ನಮಗೆ ಯಾವುದೇ ತರಹದಂತ ಆಶ್ವಾಸನೆ ಸಿಗಲಿಲ್ಲ, ಒಂದು ಭರವಸೆ ಸಿಗಲಿಲ್ಲ ಮಾಡುತ್ತೇವೆ ಅಂತ. ಲಿಖಿತವಾಗಿಯೂ ಏನು ಸಿಗಲಿಲ್ಲ. ಹಾಗಾಗಿ ನಾವು ಅನಿವಾರ್ಯವಾಗಿ ಅವರ ವಿರುದ್ಧ, ಅವರ ಅನ್ಯಾಯದ ನೀತಿ ವಿರುದ್ಧ ನಾವು ಈ ದಿನ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದೇವೆ. ಈಗಾಗಲೇ ನಮ್ಮಲ್ಲಿರುವಂತಹ 1700 ಬ್ರಾಂಚ್ಗಳಲ್ಲಿ ಸುಮಾರು 250 ಬ್ರಾಂಚ್ಗಿಂತ ಹೆಚ್ಚು ಬ್ರಾಂಚ್ಗಳು ಇವತ್ತು ಕ್ಲೋಸ್ ಮಾಡ್ಕೊಂಡಿದ್ದಾರೆ, ಬಂದಾಗಿದೆ. ನಮ್ಮ ವಿವಿಧ ಬೇಡಿಕೆಗಳು ಏನಪ್ಪ ಅಂದರೆ, ಒಂದು AOD ಅಂತ ಇದೆ, ಅಕ್ನಾಲಜ್ಮೆಂಟ್ ಆಫ್ ಡೆಟ್ ಅಂತಂದು. ಅದರಿಂದಾಗಿ ಕಾನೂನು ಪ್ರಕಾರ ಇರೋಂಥ AOD ಒಂದು ನೀತಿಯನ್ನು ಬಿಟ್ಟು ಇವರದೇ ಆದಂಥ, ಇವರಿಗೆ ಅನುಕೂಲ ಆಗೋಂಥ ಯಾವುದೋ ಒಂದು AOD ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಅದು ಬೇಡ, ಕಾನೂನು ಪ್ರಕಾರ ಏನಿದೆಯಲ್ಲ ಅದನ್ನು ಅನುಸರಿಸಿ ಅಂತಂದು. ಅದರಿಂದಾಗಿ ಸಾರ್ವಜನಿಕರಿಗೂ, ಸಾಲ ತೆಗೆದುಕೊಂಡಂಥ ಸಾರ್ವಜನಿಕರಿಗೂ ತೊಂದರೆ ಆಗ್ತಾಯಿದೆ, ಅಧಿಕಾರಿಗಳಿಗೂ ತೊಂದರೆ ಆಗ್ತಾಯಿದೆ. ಆ ಒಂದು AODಯನ್ನು ಬದಲಾಯಿಸಿ ಮೊದಲಿದ್ದಂಥ ಕಾನೂನು ಪ್ರಕಾರ ಇದ್ದಂಥ ನೀತಿಯೇ ತಗೊಂಬನ್ನಿ ಅಂತ ನಾವು ಕೇಳ್ಕೊತಾ ಇದ್ದೇವೆ. ಎರಡನೇದು, ಡೇ ಎಂಡ್ ಅಂತ ಪ್ರೊಸೀಜರ್ ಇದೆ, OD ಎಂಡ್ ಆಫ್ ದ ಡೇ ಅಂತ ಮಾಡೋದಿದೆ. ಅದನ್ನು ಮಾಡಲಿಕ್ಕೆ ಏನು ತೊಂದರೆ ಆಗ್ತಾಯಿದೆ ಅಂದರೆ, ಸಾಫ್ಟ್ವೇರ್ ಬದಲಾದಾಗಿಂದ ಈಗ ES12 KVG ಬ್ಯಾಂಕ್, ಮೊದಲು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇದ್ದಂಥ ಪ್ರದೇಶಗಳಲ್ಲಿ ಸಾಫ್ಟ್ವೇರ್ ಬದಲಾದಾಗಿಂದ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಒಂದು 30 ಸೆಕೆಂಡ್ 40 ಸೆಕೆಂಡಲ್ಲಿ ಅವ್ರದ್ದು ಕೆಲಸ ಮುಗಿಸ್ಕೊಡೋಂಥ ಒಂದು ಆಗಿನ ನಮ್ಮ ಸಾಫ್ಟ್ವೇರ್ ಇತ್ತು. ಈಗ ಬದಲಾದ ಸಾಫ್ಟ್ವೇರಲ್ಲಿ 5 ನಿಮಿಷ 10 ನಿಮಿಷ ತಗೊಳ್ತಾ ಇದೆ. ಇದರಿಂದಾಗಿ ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ. ಆದನಂತರ ಈಗ ಎಷ್ಟೋ ಬ್ರ್ಯಾಂಚ್ಗಳಲ್ಲಿ, ಎಷ್ಟೋ ಶಾಖೆಗಳಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಿರ್ತಾರೆ, ಅವರು ಲೇಡೀಸ್ಗೆ ಸ್ಟಾಫ್ ಇರ್ತಾರೆ. ಅವರೆಲ್ಲ 5 ಗಂಟೆ ಒಳಗೆ ಕೆಲಸ ಮುಗಿಸಿ ತಮ್ಮ ಮನೆಗಳಿಗೆ ಹೋಗಲಿಕ್ಕೆ ಅನುಕೂಲ ಆಗೋಂಥ ಸಾಫ್ಟ್ವೇರ್ ಇಲ್ಲ. ಎಲ್ಲರೂ 7 ಗಂಟೆ ಮಟ್ಟ ಕೂರುವಂಥ ವ್ಯವಸ್ಥೆ ಆಗಿದೆ. ಇದನ್ನು ನಾವು ವಿರೋಧಿಸಿದ್ದೇವೆ. ಇದನ್ನು ನಾವು ಸರಿ ಮಾಡಿಕೊಡಿ ಅಂತ ಕೇಳಿದರೂ ಕೂಡ ಯಾವುದೇ ಥರ ಅವರಿಂದ ನಮಗೆ ಲಿಖಿತವಾಗಿ ಭರವಸೆ ಸಿಗ್ತಾ ಇಲ್ಲ. ಸುಮ್ಮನೆ ಹಾರಿಕೆ ಉತ್ತರ ಸಿಗ್ತಾ ಇದೆ. ಮುಂದೆ ಪರಿಹರಿಸ್ತೀವಿ, ಇನ್ನೂ 3 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ ಅಂತ ಈ ರೀತಿ ಹೇಳ್ತಾ ಇರೋದ್ರಿಂದ ನಾವು ಇಮ್ಮಿಡಿಯೇಟಾಗಿ ಎಲ್ಲರಿಗೂ ಅನುಕೂಲ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಉಳಿದಂತೆ ಅದು 7 ಗಂಟೆ ಮಟ್ಟ ಕೂರೋದ್ರಿಂದ ಸೆಕ್ಯೂರಿಟಿಗೂ ಕೂಡ ತೊಂದರೆ ಆಗುತ್ತೆ. ಈಗಾಗಲೇ ಕೆಲವು ಬ್ಯಾಂಕ್ಗಳಲ್ಲಿ ಸಾಯಂಕಾಲ ಹೊತ್ತು ದರೋಡೆ ಆಗ್ತಾಯಿದೆ. ಈ ಒಂದು ಸಮಸ್ಯೆ ಬರೋದ್ರಿಂದ ನಾವು 5 ಗಂಟೆ ಒಳಗಡೆ ಮುಗಿಸಿ ಅಂತ ನಾವು ಕೇಳ್ಕೊತಾ ಇದ್ದೇವೆ. 5 ಗಂಟೆ ಒಳಗೆ ಮುಗಿಸಿ ಎಲ್ಲ ಕೆಲಸಗಳನ್ನು ಮುಗಿಸಿ ಹೋಗೋಕ್ಕೆ ಅನುಕೂಲವಾಗುವಂಥ ಸಾಫ್ಟ್ವೇರನ್ನು ನಮಗೆ ಮಾಡಿಕೊಡಿ ಅಂತ ನಾವು ಕೇಳ್ಕೊತಾ ಇದ್ವಿ. ಅದಲ್ಲದೆ ಇನ್ನುಳಿದ ಬೇಡಿಕೆಗಳಿದಾವೆ. ಜಾಯಿಂಟ್ JC ಕೀ ಅಂತ ನಮ್ಮಲ್ಲಿ ಒಂದು ವ್ಯವಸ್ಥೆ ಇರುತ್ತೆ, ಭತ್ಯೆಗಳಿರ್ತವೆ, ಅದನ್ನು ಕೂಡ ವ್ಯವಸ್ಥೆ ಮಾಡ್ತಾ ಇಲ್ಲ. ಮತ್ತು ಮ್ಯಾಂಡೇಟರಿ ಲೀವ್ ಪಾಲಿಸಿ ಅಂತ ಇದೆ, ಆ ಪಾಲಿಸಿನ ಸರಿಯಾಗಿ ಪಾಲಿಸ್ತಾ ಇಲ್ಲ. ಸೂಕ್ಷ್ಮ ಒಂದು ಪೋಸ್ಟ್ಗಳಲ್ಲಿ ಇದ್ದಂಥವ್ರಿಗೆ ಅದು ಮ್ಯಾಂಡೇಟರಿ ಲೀವ್ ಕೊಡಬೇಕಂತಿದೆ, ಅದನ್ನು ತೊಗೋತಾ ಇಲ್ಲ ಇವರು, ಅದನ್ನು ಫಾಲೋ ಮಾಡ್ತಾ ಇಲ್ಲ. ಆನಂತರ ಪರ್ಕ್ವಿಸಿಟ್ಸ್ ಮೇಲೆ ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ರಿಕ್ವೆಸ್ಟ್ಗಳನ್ನು ಯಾರೂ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಎಷ್ಟೋ ಜನರಿಗೆ ಜೆನ್ಯೂನ್ ಕಾರಣಗಳಿದ್ದಾಗ್ಯೂ ಕೂಡ ಅವರಿಗೆ ಟ್ರಾನ್ಸ್ಫರ್ ಕೊಡ್ಬೋದಾಗಿತ್ತು, ಕೊಡ್ತಾ ಇಲ್ಲ. ತಮಗೆ ಬೇಕಾದವರಿಗೆ ತಮಗೆ ಬೇಕಾದಲ್ಲಿ ಕೊಡ್ತಾ ಇದ್ದಾರೆ, ಎಲ್ಲ ಪಾಲಿಸಿಯನ್ನು ಮಾಡ್ತಾ ಇಲ್ಲ. ಆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ, ಆ ಟ್ರಾನ್ಸ್ಫರನ್ನೇ ಒಂದು ಹರಾಸ್ಮೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ವರ್ಗಾವಣೆಯನ್ನೇ ತಮ್ಮ ಒಂದು ಆಯುಧವನ್ನಾಗಿ ಮಾಡ್ಕೋತಾ ಇದ್ದಾರೆ. ಇವರು ನಮ್ಮ ಈಗಿನ ಅಧ್ಯಕ್ಷರಾದಂಥ ಶ್ರೀಯುತ ಬಂಡಿವಾಡ ಅವರು ತಮ್ಮ ಸಿಕ್ಕಾಪಟ್ಟೆ ಮೊಂಡುತನವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ನಾವು ಕೇಳ್ಕೊತಾ ಇರೋದು, ಬಂದು ಅಧಿಕಾರಿಗಳ ಜೊತೆ ಯೂನಿಯನ್ ಜೊತೆಗೆ ಮಾತಾಡಿ ಬಗೆಹರಿಬೋದಿತ್ತು. ಇನ್ನೂವರೆಗೂ ಯಾವುದೇ ಥರದ ಮಾತುಕತೆಗಂತರೂ ನಮ್ಮ ಅಧ್ಯಕ್ಷರು ಮುಂದಾಗಿಲ್ಲ. ಮುಂದೆ ಏನಾಗುತ್ತೆ, ಇದು ಇನ್ನೂ ಹೆಚ್ಚಿನ ಹೋರಾಟಕ್ಕೆ ಇವರೇ ನಮಗೆ ಓಪನ್ ಮಾಡ್ತಾರೆ. ಮುಂದೆ ನಾವು ಹೆಚ್ಚಿನ ಒಂದು ಸತ್ಯಾಗ್ರಹಕ್ಕೆ ನಾವು ಎಡೆ ಮಾಡ್ಕೊಂತ ನಾವು ತೀರ್ಮಾನ ಮಾಡಿದ್ದೇವೆ. ಇನ್ನೊಂದು ವಿಚಾರ ಏನಂದರೆ, ಬ್ಯಾಂಕಿನ ಅಭಿವೃದ್ಧಿ ಇದರಿಂದಾಗಿ ಕುಂಠಿತ ಆಗ್ತಾಯಿದೆ. ಈಗಾಗಲೇ ಬ್ಯಾಂಕು ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ. ಆ ನಷ್ಟವನ್ನು ಸರಿದೂಗಿಸ್ಬೇಕಂದ್ರೆ ಎಲ್ಲ ಎಂಪ್ಲಾಯಿಗಳು, ಎಲ್ಲ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿ ವರ್ಗ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಆ ಕೆಲಸ ಮಾಡೋದಕ್ಕೋಸ್ಕರ ಅಂಥ ಒಂದು ವಾತಾವರಣವನ್ನು ಸೃಷ್ಟಿಸಿಕೊಡಿ ಅಂತ ನಾವು ಅಧ್ಯಕ್ಷರಲ್ಲಿ ಕೇಳ್ಕೊತಾ ಇದ್ದೀವಿ. ಇದಷ್ಟೇ ಅಲ್ಲದೆ ಇದನ್ನು ನಾವು 2 ದಿನ ಸ್ಟ್ರೈಕ್ ಮಾಡಿ ಬಿಡೋದಿಲ್ಲ. ನಮ್ಮ ಎಲ್ಲ ಬೇಡಿಕೆಗಳು ಮುಗಿಲಿಲ್ಲ ಅಂದರೆ ಮುಂದೆ ಬರುವ ದಿನಗಳಲ್ಲಿ, ಡಿಸೆಂಬರ್ ತಿಂಗಳಲ್ಲಿ 5 ದಿನ ಎಲ್ಲರೂ ಕೂಡಿ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಈಗಾಗಲೇ ಇಷ್ಟೆಲ್ಲ ಆದರೂ ಎಚ್ಚೆತ್ತುಕೊಂಡು ನಮ್ಮೆಲ್ಲ ಡಿಮಾಂಡ್ಸ್ಕೊಂಡು ಪರಿಹರಿಸ್ಕೊಟ್ಟು ಅವ್ರಿಗೂ ಒಳ್ಳೆಯದು. ಇಲ್ಲಾಂದ್ರೆ ಬ್ಯಾಂಕಿಗೂ ಪ್ರಾಬ್ಲಮ್, ನಮಗೂ ಪ್ರಾಬ್ಲಮ್. ಇದರಿಂದ ಎಲ್ಲದಕ್ಕಿಂತ ಮೇಲೆ ನಮ್ಮ ಗ್ರಾಹಕರಿಗೆ ಭಾಳ ಪ್ರಾಬ್ಲಮ್ ಆಕೈತಿ. ಇದಾಗಬಾರ್ದಂತ ನಮ್ಮೆಲ್ಲ ಆಸೆ ಐತಿ. ಇದೆಲ್ಲ ಆದ್ಮೇಲೆ ಅವ್ರಿಗೆ ಒಂದು ಮೆಮೊರಾಂಡಮ್ ಕೊಡ್ತೀವಿ, ಅಷ್ಟರ ಮೇಲೆ ತಿಳ್ಕೊಂಡು ಮುಗಿಸ್ಬೋದು ಅಂತ ನಮ್ಮ ಆಸೆ ಐತಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.